ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ರಾಜ ಚೆನ್ನಾಗಿ ಅರಿತಿರುವೆ. ನಾವೆಲ್ಲರೂ ಸ್ತೋತ್ರ ಮಾಡೋಣ ದೇವರಿಗೆ. ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ ಸ್ತೋತ್ರ, ವಂದನೆ ಅಪ್ಪ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ. ಗರ್ಭದಲ್ಲೇ ನನ್ನನ್ನು ರೂಪಿಸಿದ ದೇವನೇ ಸ್ತೋತ್ರ ಅಪ್ಪ. ತಾಯಿ ಗರ್ಭದಲ್ಲಿರುವಾಗಲೇ ನನ್ನನ್ನು ಅಪ್ಪ ಸುರಕ್ಷಿತವಾಗಿ ಕಾದು ಕಾಪಾಡಿ ಭೂಮಿಯಲ್ಲಿ ಜನಿಸುವಂತೆ ಮಾಡಿದ್ದು ಅಲ್ಲದೆ ಈವರೆಗೂ ನನ್ನನ್ನು ಕಾದು ಕಾಪಾಡುತ್ತಿರುವ ದೇವನೇ ಸ್ತೋತ್ರ ಅಪ್ಪ. ಈ ಸಂಜೆಗಾಗಿ ಸ್ತೋತ್ರ ರಾಜ. ಕಳೆದ ವರ್ಷವೆಲ್ಲ ನನ್ನನ್ನು ಕಾದು ಕಾಪಾಡಿದ ದೇವನೇ, ಈ ಒಂದು ಹೊಸ ವರ್ಷವನ್ನು ಕೊಟ್ಟು ನನ್ನೊಂದಿಗೆ ಇದ್ದುಕೊಂಡು ನನ್ನನ್ನು ನಡೆಸುವ ದೇವನೇ ಸ್ತೋತ್ರ ಅಪ್ಪ. ಅಬ್ಬ ನನ್ನೊಂದಿಗೆ ಇದ್ದುಕೊಂಡು ನನ್ನನ್ನು ಬಲಪಡಿಸಿ, ನನ್ನ ಕೊರತೆಗಳ ಮಧ್ಯದಲ್ಲಿ ಕೊರತೆಗಳನ್ನು ನೀಗಿಸಿ, ನನ್ನ ಬಲಹೀನ ಅವಸ್ಥೆಗಳಲ್ಲಿ ಬಲವನ್ನು ಕೊಟ್ಟು ನಡೆಸುವ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ ಸ್ತೋತ್ರ. ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. 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 ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ
ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, 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 ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ ಯೇಸಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಶೇಷವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವನೇ ಸ್ತೋತ್ರ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಈ ಸಂಜೆಗಾಗಿ ಸ್ತೋತ್ರ. ಈ ಜಾಗದಲ್ಲಿ ಪ್ರಾರ್ಥಿಸಲು ಕೃಪೆ ಕೊಟ್ಟ ದೇವನೇ ಸ್ತೋತ್ರ. ಬಂದಿರುವ ಒಬ್ಬೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಯೇಸುವೇ, ಯೇಸುವೇ, ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಚಲಿಸಲಿ ಅಪ್ಪ. ನಿನ್ನ ಸಾನ್ನಿಧ್ಯ ಚಲಿಸಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ವಂದನೆ, 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 ವಂದನೆ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ.
ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕೀರ್ತನೆಗಳ ಪುಸ್ತಕ 116 ವಾಕ್ಯ 12, 13, 2 ವಾಕ್ಯವನ್ನು ಓದೋಣ. ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಇಲ್ಲಿ ಅರಸ ದಾವೀದ ಹೇಳ್ತಾ ಇದ್ದಾನೆ, ಪ್ರಭು ಎನಗೆ ಮಾಡಿದ ಮಹಾ ಉಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಪ್ರಭು ಯೇಸು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಕ್ಕೆ ಯಾವ ಮನುಷ್ಯನೂ ಕೂಡ ಪ್ರತಿಯಾಗಿ ಅವ್ರಿಗೇನು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಉನ್ನತವಾದದ್ದನ್ನು ಯೇಸು ಮಾಡಿದ್ದಾರೆ, ಅಷ್ಟು ಮಹತ್ತರವಾದ ಕಾರ್ಯವನ್ನು ಯೇಸು ಮಾಡಿದ್ದಾರೆ. ಅಲ್ಲಿ ಮುಂದಿನ ವಾಕ್ಯ ಅದನ್ನೇ ದಾವೀದ ಹೇಳ್ತಾ ಇದ್ದಾನೆ, ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು, ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು. ಪ್ರಿಯರ ನೋಡಿ, ದಾವೀದನಿಗೆ ಅವತ್ತು ಯೇಸುವಿನ ಅನುಭವ ಇಲ್ಲದಿದ್ದರೂ ಆತನ ಜೀವಿತ ಎಷ್ಟು ಮಾತ್ರ ದೇವರನ್ನ ಅನುಭವಿಸಿ ಅರ್ಥ ಮಾಡಿಕೊಂಡು ಆತ ಬದುಕಿದ್ದಾನೆ ಎಂಬುದು ಈ ವಾಕ್ಯದ ಮುಖಾಂತರ ಗೊತ್ತಾಗ್ತದೆ. ಇವತ್ತು ನಾನು ಮತ್ತು ನೀವು ಆತನು ಮಾಡಿದ ರಕ್ಷಣೆಯ ಆ ಕಾರ್ಯವನ್ನು ಎತ್ತಿ ಹಿಡಿಯುವವರಾಗಬೇಕು. ಆ ಶುಭ ಸಂದೇಶವನ್ನು ನಾವು ಜೀವಿಸಿ ಅದನ್ನು ಅನೇಕರಿಗೆ ಹಂಚುವಂಥ ಮಕ್ಕಳಾಗಬೇಕು. ಈ ಶುಭ ಸಂದೇಶ ಅಂದರೆ ಈ ರಕ್ಷಣೆಯ ಕಾರ್ಯ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಚಿತವಾದ ಒಂದು ಕಾರ್ಯ. ಮನುಷ್ಯನಿಗೆ ದೇವರು ರಕ್ಷಣೆಯನ್ನು ಕೊಟ್ಟದ್ದು ಉಚಿತವಾಗಿ, ಫ್ರೀಯಾಗಿ. ಇದು ಎಂಥ ಒಂದು ಸೌಭಾಗ್ಯ ಅಂದರೆ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸ್ವಂತ ಕಾರ್ಯಗಳಿಂದ, ಸ್ವಂತ ಪುಣ್ಯ ಕಾರ್ಯಗಳಿಂದ ಅಥವಾ ಯಾವುದೇ ನಮ್ಮ ಸತ್ಕಾರ್ಯಗಳಿಂದ ನಮಗೆ ರಕ್ಷಣೆ ಸಾಧ್ಯನೇ ಇಲ್ಲ. ದೇವರು ಉಚಿತವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟರು, ಆತ್ಮಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತೆಷ್ಟೋ ಮಂದಿ ಅದನ್ನು ಬುದ್ಧಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀವಿ, ಕೆಲವರು ಹೃದಯದಲ್ಲಿ ಬರಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಆದರೆ ಎಲ್ಲರೂ ಕೂಡ, ಯಾರೆಲ್ಲ ನಾವು ಪಡ್ಕೊಂಡು ಅನುಭವಿಸ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಈ ಶುಭ ಸಂದೇಶವನ್ನು, ಈ ರಕ್ಷಣಾ ಕಾರ್ಯವನ್ನು, ದೇವರ ಈ ಅಪಾರವಾದ ಕೃಪೆಯನ್ನು ಅನೇಕರಿಗೆ ಹಂಚುವಂಥವರಾಗಬೇಕು. ನಾವು ಆ ಒಂದು ಕಾರ್ಯವನ್ನು ದೇವರು ನಮಗೆ ವಹಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ್ದು ಈ ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿ. ಆತ್ಮದಲ್ಲಿ ಸತ್ತ ಅವಸ್ಥೆಯಲ್ಲಿದ್ದ ನಮ್ಮ ಒಬ್ಬೊಬ್ಬರನ್ನು ಬಿಡುಗಡೆ ಮಾಡಿ ಎಲ್ಲರನ್ನ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ ಯೇಸು ಈ ಕಾರ್ಯವನ್ನು ಮಾಡಿದರು. ಪ್ರಿಯರೇ, ಇಂಥ ಒಂದು ಮಹಾ ಉಪಕಾರವನ್ನು ಮಾಡಿದಂಥ ದೇವರಿಗೆ ನಾವು ನಿಜವಾಗಲೂ ಸಾಯುವ ತನಕ ಆತ್ಮದಿಂದಲೂ ಸತ್ಯದಿಂದಲೂ ಸ್ತೋತ್ರ ಮಾಡುವುದು ಮಾತ್ರವಲ್ಲ, ನಾವು ಅವರಿಗೆ ಯಾವಾಗಲೂ ಕೂಡ ನಿಜವಾದ ದೇವರ ಮಕ್ಕಳಾಗಿ ಜೀವಿಸಿ ಇನ್ನೊಬ್ಬರಿಗೆ ಆ ಸಂದೇಶವನ್ನು ಹಂಚುವವರಾಗಬೇಕು. ಯಾಕಂದರೆ 50ನೇ ಕೀರ್ತನೆಯಲ್ಲಿ 14ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯ 14ನೇ ವಾಕ್ಯ, ಅಲ್ಲಿ ನಾವು ಓದ್ತೇವೆ ಈ ರೀತಿಯಾಗಿ, ಧನ್ಯವಾದ. ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯ 14ನೇ ವಾಕ್ಯ, ದೇವರಿಗೆ ಧನ್ಯವಾದವೇ ನಿನ್ನ ಬಲಿ ಅರ್ಪಣೆಯಾಗಿರಲಿ. ನೋಡಿ, ದೇವರಿಗೆ ನಿಮ್ಮ ಹೃದಯದಿಂದ ಧನ್ಯವಾದ, ಸ್ತೋತ್ರ ಬಲಿ. ಯಾವುದಕ್ಕಾಗಿ? ಅಬ್ಬಾ, ನಾನು ಆತ್ಮದಲ್ಲಿ ಸತ್ತವನಾಗಿ ನರಕಕ್ಕೆ ಹೋಗ್ಬಿಟ್ಟಿದ್ದೆ, ಆ ನರಕದ ಪಾತಾಳದಿಂದ ನನ್ನನ್ನು ಕಾದು ಕಾಪಾಡಿ ಸ್ವರ್ಗವನ್ನು ಕೊಟ್ಟಿಯಲ್ಲ, ನನಗೆ ನಿನ್ನ ಮಗನಾಗಿ ಮಗಳಾಗಿ ಬದುಕುವ ಸದವಕಾಶವನ್ನು ಕೊಟ್ಟಿಯಲ್ಲ, ಇಂಥ ಸೌಭಾಗ್ಯವನ್ನು ಕೊಟ್ಟಿಯಲ್ಲಪ್ಪ, ನಿನಗೆ ಸ್ತೋತ್ರ ಅಂತ ಹೇಳಿ ಸ್ತೋತ್ರ ಮಾಡುವ ಮಕ್ಕಳಾಗಬೇಕು ನಾವು. ಎದ್ದು ನಿಲ್ಲೋಣ. ಎದ್ದು ನಿಂತು ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ
ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ನನ್ನ ಯೇಸು ರಾಜ, ಅಪ್ಪ ನಿನಗೆ ಸ್ತೋತ್ರ ಅಪ್ಪ. ಯಾಕೆಂದರೆ ಸ್ತುತಿ ಸ್ತೋತ್ರಕ್ಕೆ ಅರ್ಹರು ನೀವಾಗಿದ್ದೀರಿ ಅಪ್ಪ. ನನ್ನ ಆತ್ಮವನ್ನು ರಕ್ಷಿಸುವುದಕ್ಕಾಗಿ, ಅಂಧಕಾರದಲ್ಲಿದ್ದ ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಮನುಷ್ಯನಾಗಿ ಬಂದದ್ದು ಮಾತ್ರವಲ್ಲದೆ ನನಗಾಗಿ ಪ್ರಾಣ ಕೊಟ್ಟು ನನ್ನನ್ನು ಆ ನರಕದ ನಿತ್ಯ ಅಗ್ನಿಯಿಂದ, ನರಕಾಗ್ನಿಯಿಂದ ನನ್ನನ್ನು ಕಾದು ಕಾಪಾಡಿ ಸ್ವರ್ಗದ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸಿದ ದೇವನೇ ನಿನಗೆ ಸ್ತೋತ್ರ ಅಂತ ಹೇಳಿ ಆ ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು ಇಷ್ಟು ಮಾತ್ರ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರ ಮುಂದೆ ಎರಡು ಕರಗಳನ್ನು ಯೇಸು ನಮ್ಮ ಮುಂದೆ ಇದ್ದಾರೆ ಎಂಬ ಭರವಸೆಯೊಂದಿಗೆ ಕ್ಷಣಕಾಲ ಯೇಸುವನ್ನು ಸ್ತುತಿಸಿ ಆರಾಧಿಸೋಣ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಯೇಸುವೆ ವಂದನೆ ಅಪ್ಪ. ಎತ್ತಿ ಹಿಡಿಯುವನು ನಿನ್ನ ರಕ್ಷಣೆಯ ಪಾತ್ರೆಯನ್ನು ಎಂಬುದಾಗಿ ದಾವೀದ ಹೇಳಿದಂತೆ ಅಪ್ಪ ಯೇಸುವೆ, ಆತನಿಗೆ ಯಾವ ರೀತಿಯ ಒಂದು ಕನ್ವಿಕ್ಷನ್ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ನೀವು ನಿಮ್ಮ ಜೀವಿತವನ್ನೇ ನಮಗಾಗಿ ಅರ್ಪಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಇದೋ ಸ್ವಾಮಿ ಸ್ವರ್ಗಕ್ಕೆ ಸೇರಿಸಿದ್ದೀರಿ ಅಪ್ಪ. ಈ ರಕ್ಷಣೆಯ ಕಾರ್ಯವನ್ನು ನಾವು ಅನುಭವಿಸುತ್ತಾ ಇದನ್ನು ಅನೇಕರಿಗೆ ಹಂಚುವಂಥ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಎಂದು ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸುತ್ತಾ ನಾವು ಪ್ರಾರ್ಥಿಸ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಎಲ್ಲರೂ ಕೂಡ ಒಂದೊಂದು ಸಾಲುಗಳನ್ನು ಅರ್ಥ ಮಾಡಿಕೊಂಡು ನನಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ರಕ್ತವನ್ನು ಸುರಿಸಿದ ಆ ದೇವಾದಿ ದೇವನನ್ನ ಎಲ್ಲರೂ ಒಟ್ಟಿಗೆ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ಯೇಸುವೆ ವಂದನೆ ಅಪ್ಪ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ನನಗೆ ಕೊಡ್ಲಿಕ್ಕೆ ಏನು ಸಾಧ್ಯವಿಲ್ಲಪ್ಪ. ಹೃದಯದಿಂದ ಧನ್ಯವಾದದ ಬಲಿಯನ್ನು ಅರ್ಪಿಸ್ತೇನೆ ಅಪ್ಪ. ಸ್ತೋತ್ರ ಬಲಿಯನ್ನು ಅರ್ಪಿಸ್ತೇನೆ ಅಪ್ಪ. ಇದು ಮಾತ್ರವೇ ಸಾಧ್ಯ ಅಪ್ಪ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಘನ ಮಹಿಮೆಗೆ ಪಾತ್ರನು ಯೇಸು. ಸ್ತುತಿ ಸ್ತೋತ್ರಕ್ಕೆ ಘನಮಾನ ಮಹಿಮೆಗೆ ಪಾತ್ರನು ಯೇಸು. ಸ್ವರ್ಗ ಲೋಕದಲ್ಲಿ ಅಗಮ್ಯ ಸಿಂಹಾಸನದಲ್ಲಿ
ಪರಿಶುದ್ಧರು ಪರಿಶುದ್ಧರು ಎಂದು ಪರಿಶುದ್ಧತೆಯನ್ನ ಇದೋ ತುಂಬಿಕೊಂಡ ಆ ಸೆರಾಫಿಯರು ಸ್ತುತಿ ಮಾಡ್ತಾರೆ. ಪ್ರಿಯರೇ, ಅಂತ ಪರಿಶುದ್ಧನಾದ ದೇವನನ್ನ ಈ ಭೂಲೋಕದಲ್ಲಿ, ಈ ಪಾಪದ ಪ್ರಪಂಚದ ಮಧ್ಯದಲ್ಲಿ, ಕತ್ತಲೆಯ ಮಧ್ಯದಲ್ಲಿ ನಾವು ಅವರ ಮಕ್ಕಳಾಗಿ ಆತನ ಮಹಿಮೆಯನ್ನ ಘನಪಡಿಸುವುದಿದೆಯಲ್ವಾ, ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಇದು ದೇವರು ನಮಗೆ ಕೊಟ್ಟ ಸೌಭಾಗ್ಯವಾಗಿದೆ. ಸ್ತೋತ್ರ ಮಾಡೋಣ ಎಲ್ಲರೂ. ಸ್ತುತಿ ಘನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಹರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನೀವು ಬಂದಿದ್ದು, ಮನುಷ್ಯನಾಗಿ ಬಂದಿದ್ದು ನನಗೋಸ್ಕರ. ನೀವು ಶರೀರದಲ್ಲಿ ಸತ್ತಿದ್ದು ನನಗೋಸ್ಕರ. ನೀವು ಗಾಯ ಹೊಂದಿದ್ದು ನನಗೋಸ್ಕರ. ಪುನರುತ್ಥಾನರಾಗಿದ್ದು ನನಗೋಸ್ಕರ. ಇಷ್ಟು ಮಾತ್ರ ಪ್ರೀತಿಸಿದ ದೇವರೇ, ಈ ಸತ್ಯದ ಅರಿವು ಜ್ಞಾನದಲ್ಲಿ ನನಗಾಗಿದೆ. ಆದರೆ ಆತ್ಮದಲ್ಲಿ ನಾನು ಇದನ್ನ ಅನುಭವಿಸದೆ ಜೀವಿಸ್ತಾ ಇದ್ದೇನೆ. ಆದರೂ ಕೂಡ ನನ್ನ ಮೇಲೆ ಕನಿಕರ ಇಟ್ಟು ದೀರ್ಘ ಶಾಂತಿ ಉಳ್ಳವನಾಗಿ ಆ ಶುಭ ಸಂದೇಶ ನನ್ನ ಅಂತರಂಗದಲ್ಲಿ ಮಾಂಸ ಧರಿಸಬೇಕು. ನಾನು ಕೂಡ ನಿಜವಾಗ್ಲೂ ನಿನ್ನ ಮಗನಾಗಿ ಮಗಳಾಗಿ ಆ ಶುಭ ಸಂದೇಶದ ಆ ಪ್ರೀತಿಯನ್ನ ಅನುಭವಿಸಿ ಇನ್ನೊಬ್ಬರಿಗೆ ಹಂಚಬೇಕು ಅನ್ನುವ ಕಾರಣದಿಂದ ಈ ದಿನವರೆಗೂ ನನ್ನನ್ನು ಉಳಿಸಿಕೊಟ್ಟಿದೆಯಪ್ಪ. ಸ್ತೋತ್ರ ಸ್ತೋತ್ರ ಅಪ್ಪ. ಯೇಸುವೆ, ನಿನ್ನ ಈ ದೀರ್ಘ ಶಾಂತಿಗೆ ಸ್ತೋತ್ರ, ನಿನ್ನ ಕರುಣೆಗೆ ಸ್ತೋತ್ರ ಅಪ್ಪ. ಇದನ್ನು ಹಂಚುವಂತ ಕೃಪೆಯಿಂದ ಈ ಸಮಯದಲ್ಲಿ ನನ್ನನ್ನು ತುಂಬಿಸ್ರಿ ಅಪ್ಪ. ನನ್ನ ಒಳಗಡೆ ಆ ಶಿಲುಬೆಯ ಪ್ರೇಮ, ಆ ಪ್ರೀತಿ ನನ್ನ ಒಳಗಡೆ ಒಂದು ಕನ್ವಿಕ್ಷನ್ಗೆ ಬರಲಿ ಅಪ್ಪ, ಅನುಭವಕ್ಕೆ ಬರಲಿ ಅಪ್ಪ. ದಾಹದಿಂದ, ಪಶ್ಚಾತ್ತಾಪದ ಹೃದಯದಿಂದ ಕೇಳ್ಕೊಳ್ಳುತ್ತಾ ಹೇಳೋಣ ಪ್ರಿಯರೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಕನಿಕರವುಳ್ಳವನೇ, ಮನ ಮರುಗುವ ದೇವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ಹಾಲೆಲೂಯಾ ಹಾಲೆಲು ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ
ಮಗ ಬಾರ್ತಿಮಾಯ ಆ ದೊಡ್ಡ ಗುಂಪಿನ ಮಧ್ಯದಲ್ಲಿ ಕೂಗಿದ. ಅವನಿಗೆ ಕಣ್ಣು ಬೇಕಾಗಿತ್ತು. ಇವತ್ತು ವಿಶ್ವಾಸಿಯಾದ ನಿನಗೆ ಇನ್ನೂ ಹೆಚ್ಚಾಗಿ ನಿನ್ನ ಆತ್ಮದಲ್ಲಿ ಜೀವ ಜಲ ಬೇಕು, ಆತನ ಜೀವದ ಅನುಭವ ಬೇಕು. ಇದು ಒಬ್ಬೊಬ್ಬರು ಈ ಸಮೂಹದಿಂದ ನೀವು ಕೂಡ ಕೂಗಿ ಕೇಳಿ, ಅಪ್ಪ ಆತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನನಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಆಧ್ಯಾತ್ಮಿಕವಾಗಿ ಪ್ರೌಢ ಅವಸ್ಥೆಗೆ ಬರ್ಲಿಕ್ಕೆ ನನಗಾಗ್ತಾ ಇಲ್ಲ. ಯೇಸುವೆ, ಆತ್ಮಿಕವಾಗಿ ನಾನು ಪ್ರೌಢ ಅವಸ್ಥೆಗೆ ಬರ್ಬೇಕು, ಆತ್ಮಿಕವಾಗಿ ನನ್ನ ಆತ್ಮದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚಾಗಿ ನಿನ್ನ ಶುಭ ಸಂದೇಶದ ಸತ್ಯಾರ್ಥಗಳನ್ನ ತಿಳ್ಕೊಂಡು ಅನುಭವಿಸಿ ಹಂಚುವವನಾಗಬೇಕು. ಅದಕ್ಕೆ ಈ ಸಮೂಹದ ಮಧ್ಯದಿಂದ ನಾನು ಕೂಗ್ತಾ ಇದ್ದೇನೆ. ನನಗೆ ಕಷ್ಟ ಆಗ್ತಿದೆ ಅಪ್ಪ, ನನ್ನ ಆತ್ಮೀಕ ಪ್ರಯಾಣದಲ್ಲಿ ಕಷ್ಟ ಆಗ್ತಿದೆ. ಅದಕ್ಕೆ ನನಗೆ ಬೇಕಾದ ಆ ಬಲವನ್ನು ಅನುಗ್ರಹಿಸು, ನನಗೆ ಬೇಕಾದ ಬಲವನ್ನ, ಆತ್ಮೀಕವಾದ ಅಭಿಷೇಕವನ್ನು ನನಗೆ ತುಂಬಿಸು ಕರ್ತನೆ ಅಂತ ಹೇಳಿ ದಾಹವುಳ್ಳವರಾಗಿ ಕೇಳಿ ಪ್ರಿಯರೇ, ಕೇಳಿ ಪ್ರಿಯರೇ, ಕೇಳಿ ಪ್ರಿಯರೇ. ಅಂದು ಪ್ರಿಯ ಸಹೋದರ ಸಹೋದರಿ ಸಂಸೋನನು ಬಲಹೀನತೆಯ ಮಧ್ಯದಲ್ಲಿ, ಆ ಒಂದು ಸಂದರ್ಭದಲ್ಲಿ, ಕೊನೆಯ ಗಳಿಗೆಯಲ್ಲಿ ನನಗೆ ಆ ಅಭಿಷೇಕವನ್ನು, ಒಂದು ಬಲವನ್ನು ಕೊಡು, ಮತ್ತೊಂದು ಸಲ ಕೊಡು ಎಂದು ಕೊನೆಯದಾಗಿ ಕೇಳಿಕೊಂಡ. ದೇವರು ಕೊಟ್ಟರು ಪ್ರಿಯರೇ. ಇವತ್ತು ನೀವು ಕೇಳಿ, ಬೇರೆ ಏನು ಬೇಡ ನನಗೆ, ನಿನ್ನ ಆತ್ಮ, ನನ್ನ ಆತ್ಮದಲ್ಲಿ ನಿನ್ನ ಆತ್ಮನ ಅಭಿಷೇಕದಿಂದ ನನ್ನನ್ನು ತುಂಬಿಸಪ್ಪ, ನನಗೆ ಹೊಸ ಬಲದಿಂದ ತುಂಬಿಸಪ್ಪ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲಿ ಕೊಡ್ತಾರೆ ಪ್ರಿಯರೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವರೇ, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವರೇ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಅಪ್ಪ, ಸೃಷ್ಟಿಗಿಂತ ಮೊದಲೇ ನಮ್ಮೊಬ್ಬೊಬ್ಬರ ನೀವು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ನೀವು ಸೃಷ್ಟಿಗಿಂತ ಮೊದಲೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಎಂಬ ಸತ್ಯದ ಅರಿವು, ಅನುಭವ ಇಲ್ಲಿರುವ ಪ್ರತಿಯೊಬ್ಬರಿಗಾಗಲೇ ಅಪ್ಪ. ಇವತ್ತು ನೀವು ಕರೆದಿದ್ದೀರಿ ಮನೆಗೆ ಪ್ರಾರ್ಥನೆಗಾಗಿ ಅಪ್ಪ ಯೇಸುವೆ, ಈ ಕುಟುಂಬದವರು ಪ್ರಾರ್ಥನೆಗಾಗಿ ಕರೆದಿರುವಾಗ ಈ ಸತ್ಯ ವಚನಗಳು ಈ ಕುಟುಂಬದವರ ಹೃದಯದಲ್ಲಿ ಮಾಂಸವಾಗಲಿ ಅಪ್ಪ. ಮದುವೆ ಆಗ್ಲಿಕ್ಕಿರತಕ್ಕಂತ ಮಗನಿಗೆ ಮಗಳಿಗೆ ಈ ವಚನಗಳು ಮಾಂಸವಾಗಲಿ ಅಪ್ಪ. ಒಂದು ದಿವಸ ಈ ವಚನಗಳಿಗೆ ಅವರು ಫಲ ಕೊಡುವಂತಾಗಲಿ ಅಪ್ಪ ಯೇಸುವೆ. ಇದೋ ಅಪ್ಪ, ದುಷ್ಟನ ಜೀವನ ನಡೆಸಿದ ನಮ್ಮ ಒಬ್ಬೊಬ್ಬರಿಗಾಗಿ ನವ ಜೀವನವನ್ನು ಕೊಡುವುದಕ್ಕಾಗಿ 2 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ಚಡಿಯಲ್ಪಟ್ಟ ನನ್ನ ದೇವನೇ, ನೀವು ಚಡಿಯಲ್ಪಟ್ಟದ್ದು ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನೀವು ಸತ್ತದ್ದು ನನ್ನನ್ನು ಪುನರುತ್ಥಾನ ಮಾಡುವುದಕ್ಕಾಗಿ, ನೀವು ಪುನರುತ್ಥಾನ ಆಗಿದ್ದು ನನ್ನನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕಾಗಿ ಈ ಸತ್ಯ ವಚನಗಳು ನಮ್ಮಲ್ಲಿ ಮಾಂಸವಾಗಲಿ ಅಪ್ಪ. ಸತ್ಯ ವಚನಗಳು ನಮ್ಮಲ್ಲಿ ಮಾಂಸವಾಗಿ ಸತ್ಯಕ್ಕಾಗಿ ಜೀವಿಸುವಂತಾಗಲಿ, ನಿಮಗಾಗಿ ಜೀವಿಸುವಂತೆ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸಿರಿ ಎಂದು ಎಲ್ಲರೂ ದಾಹಗೊಂಡವರಾಗಿ ಪ್ರಾರ್ಥಿಸುತ್ತಾ ಹೇಳೋಣ ಪ್ರಿಯರೇ, ಪ್ರಾರ್ಥಿಸುತ್ತಾ ಹೇಳೋಣ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ,
ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ಹೇಳೋಣ ಸೇರಿ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ. ಎತ್ತಿ ಹಿಡಿಯೋಣ. ನನ್ನೇಸು ರಾಜ ಸ್ತೋತ್ರ. ರಕ್ಷಣೆಯ ಪಾತ್ರೆಯನ್ನ ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. 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 ಹಾಲೆಲೂಯಾ ಹಾಲೆಲು ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ. ಯೇಸಪ್ಪ ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ 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 ಹಾಲೆಲೂಯಾ ಸುವೆ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ. ಯೇಸಪ್ಪ ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ 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 ಹಾಲೆಲೂಯಾ. ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವ ದೇವನೇ ಸ್ತೋತ್ರಪ್ಪ. ಯೇಸುವೇ ನನ್ನ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವ ದೇವನೇ ಸ್ತೋತ್ರಪ್ಪ. ಇಬ್ಬರು ಮೂವರು ಎಲ್ಲಿರುತ್ತಾರೋ ಅಲ್ಲಿ ನಾನು ಬರುತ್ತೇನೆ, ಅವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳಿ ನಮ್ಮ ಮಧ್ಯದಲ್ಲಿ ಈಗಾಗಲೇ ಬಂದಂತ ದೇವನೇ ಸ್ತೋತ್ರಪ್ಪ. ನಿಮ್ಮ ಇರುವಿಕೆಗಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ. ನಿಮ್ಮ ಇರುವಿಕೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀವಿದ್ದೀರಿ ಅಪ್ಪ ಇದ್ದೀರಿ ಅಪ್ಪ ನೀವಿದ್ದೀರಿ ಅಪ್ಪ ನೀವಿದ್ದೀರಿ ಅಪ್ಪ ಇಲ್ಲಿ ನೀವಿದ್ದೀರಿ ಅಪ್ಪ ನೀವಿದ್ದೀರಿ ಅಪ್ಪ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜೀವ ಕೊಟ್ಟ ನನ್ನ ದೇವನೇ, ನನಗಾಗಿ ನನ್ನ ಹೊಸ ಜೀವನಕ್ಕಾಗಿ ನನ್ನ ನವೀಕರಿಸಲ್ಪಟ್ಟ ಜೀವನಕ್ಕಾಗಿ ನಿಮ್ಮ ರಕ್ತವನ್ನು ಸುರಿಸಿದ ದೇವನೇ ನೀವಿದ್ದೀರಿ ನೀವಿದ್ದೀರಿ ಅಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಿಯರೇ, ಸೃಷ್ಟಿಗಿಂತ ಮೊದಲೇ ನನ್ನನ್ನು ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ.
ಅದು ಇವತ್ತು ನಮಗೆ ವಾಕ್ಯಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಎಷ್ಟು ಒಳ್ಳೆ ದೇವರು, ಎಷ್ಟು ಉನ್ನತವಾದ ದೇವರು. ಆ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ ಪ್ರಿಯರೇ. ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಯೇಸಪ್ಪ, ನಿನ್ನ ರಕ್ಷಣೆಯ ಸಂದೇಶವನ್ನು ನಾನು ಎಷ್ಟು ಹಾಗೆ ಕೇಳ್ತೇನೋ ಅಷ್ಟು ನನ್ನಲ್ಲಿ ನಿನ್ನ ಪರಲೋಕದ ಆನಂದ ತುಂಬಲ್ಪಡ್ತದೆ. ನನ್ನಲ್ಲಿರುವ ಅವಿಶ್ವಾಸ ದೂರವಾಗ್ತದೆ. ನಿನಗಾಗಿ ಬದುಕಲಿಕ್ಕೆ ನನಗೆ ಸಾಧ್ಯವಾಗ್ತದೆ. ಅಂಥ ಒಂದು ಕೃಪೆಯಿಂದ ನನ್ನನ್ನು ನಿನ್ನ ವಾಕ್ಯಗಳ ಮುಖಾಂತರವಾಗಿ ಬಲಪಡಿಸ್ರಿ ಅಪ್ಪ ಅಂತೇಳಿ ನಾವೆಲ್ಲರೂ ಕೂಡ ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ. ಆಗ ಮಾತ್ರವೇ ನಾನು ನಿನಗಾಗಿ ಬದುಕಲಿಕ್ಕಾಗತ್ತೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ. ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ. ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಯೇಸುವೆ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಯೇಸುವೆ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಯೇಸುವೆ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ನನಗೆ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ನನಗೆ ನೀನೆ ಬೇಕಪ್ಪ. ಇನ್ನೂ ಹೆಚ್ಚಾಗಿ ನನಗೆ ನೀನೆ ಬೇಕಪ್ಪ.